ನಾಚಿಕೆ ಪಾಪ ಹುಡುಗಂಗೆ ಲಾಸ್ಟ್ ಕಡ್ಡಿ ಉಳ್ದಾಗ ಬಂದ್ಬಿಟ್ಟೆ ನಾನು ಏನು ಮಾಡೋಣ. ಏನು ನಿಮ್ಮ ಹೆಸರು? ಮೋಯಿನ್ ಸರ್. ಮೋಯಿನ್. ನಂಗೆ ಮೋಹಿನಿ ಅಂತ ಕೇಳಿಸ್ಬಿಡ್ತಪ್ಪ, ಗಾಬರಿ ಆಗ್ಬಿಟ್ಟೆ. ನಿಮ್ಮ ಹೆಸರು? ರಾಕೇಶ್. ನಿಮ್ಮ ಹೆಸರು? ಶಾಹಿದ್. ಓಕೆ, ಹೇಳಿ ಸರ್, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಲೋಕಸಭೆ ಚುನಾವಣೆ ಒಳಗೆ? ಬಿಜೆಪಿ. ಯಾಕೆ? ಬಿಜೆಪಿ ಐಸ್ ಕ್ಯಾಂಡಿ ತಿನ್ಬೋದು, ಕ್ಯಾಂಡಿ ಹೊಡಿಬೋದು ಅಂತಾನೆ. ಹೇಳ್ರಿ, ಯಾರು ಪ್ರಧಾನಿ ಆಗ್ತಾರೆ? ಮೋದಿ. ನಿಮಗೆ? ಕಾಂಗ್ರೆಸ್. ಕಾಂಗ್ರೆಸ್. ನೀವೆಲ್ಲ ಫ್ರೆಂಡ್ಸಾ? ಇಲ್ಲಿ ಒಳಗೆ ಬಿಜೆಪಿ ಕಾಂಗ್ರೆಸ್ ಇದೆ. ಹೇಳ್ರಿ, ಯಾಕೆ ಕಾಂಗ್ರೆಸ್ ಬರ್ಬೇಕು? ನಮಗೆ ಒಳ್ಳೇದು, ಹಂಗೆ ಒಳ್ಳೇದು. ಹಂಗೆ ಒಳ್ಳೇದು. ಬಿಜೆಪಿ ಬಂದ್ರೆ ಕೆಟ್ಟದಾ? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ವಾ? ಕಾಂಗ್ರೆಸ್ ನಮ್ಮ ಮನೆಗೆಲ್ಲ ಕಾಂಗ್ರೆಸ್ ಅಂತಾರೆ. ನಿಮ್ಮ ಮನೆಗೆಲ್ಲ ಕಾಂಗ್ರೆಸ್ ಅಂತಾರೆ, ಅದಕ್ಕೆ ನೀನು ಕಾಂಗ್ರೆಸ್ ನಿನ್ನ ಮಕ್ಕಳಿಗೂ ಕಾಂಗ್ರೆಸ್ ಅಂತ ಹೇಳ್ಕೊಟ್ಬಿಡು. ಹಂಗೆ ಅನ್ನೋದು. ಮುಗೀತ್ ಕತೆ. ನೆಕ್ಸ್ಟ್ ಆಮ್ ಆದ್ಮಿ ಪಾರ್ಟಿ. ಅಣ್ಣ ಕುತ್ಕೊಂಡು ಗ್ಯಾಪಲ್ಲಿ ಯೋಚನೆ ಮಾಡಿರೋದು. ಅಣ್ಣ ಎರಡು ಕೇಳ್ತವನೆ, ನಾನು ಮೂರನೇದು ಯಾವ್ದು ಹೇಳಿ ಅಂತ. ಆಮ್ ಆದ್ಮಿ ಪಾರ್ಟಿ. ಯಾರು ಆಮ್ ಆದ್ಮಿ ಪಾರ್ಟಿಲಿ ಮೇನ್ ಲೀಡರ್ ಯಾರು? ಇರ್ಲಿ. ಆಮ್ ಆದ್ಮಿ ಪಾರ್ಟಿಲಿ ಮೇನ್ ಲೀಡರ್ ಯಾರು? ಯಾಕೆ ಗೊತ್ತಿಲ್ಲ ಸರ್. ಹೆಂಗ್ ಹೇಳೋದು? ಹೇಳಿದೆ ಪ್ರಧಾನಿ ಯಾರಾಗಬೇಕು ನಿಮಗೆ? ಯಾರು ಆಗ್ಲಿ ಸರ್, ನಮ್ಗೆ ನಡೀತೈತೆ. ಮೋದಿ ಅಂತ ನೋಡ್ರಿ. ಮೋದಿ. ಅವ್ರು ಹೇಳ್ತಾರ್ರಿ, ನೀವ್ ಹೇಳ್ರಿ ಮೋದಿ ಬಿಜೆಪಿ. ಮೋದಿ ಬರ್ಬೇಕು. ಮೋದಿ ಪಕ್ಕ. ಪಕ್ಕ ಸರ್. ನೋಡ್ರಿ, ಅಲ್ಲಿ ಯಾರು ಸೌಂಡ್ ಮಾಡ್ತಾರೆ, ಯಾಕೆ ಮೋದಿ ಹೇಳ್ತಿದ್ವಿ? ಯಾರು ಇರ್ಲಿ ಸರ್, ಒಟ್ಟು ಮೋದಿ ಬರ್ಬೇಕು. ಮೋದಿ. ನಿಮ್ಮ ಹೆಸರೇನು? ಮೋಯಿನು. ಮತ್ತು ಮೋಹಿನಿ ಅಂತಾನೆ ಕೇಳಿಸ್ಬಿಡ್ತಪ್ಪ ನನಗೆ. ಆಯ್ತು. ತೆಗಿಯಪ್ಪ 100 ರೂಪಾಯಿ. ಯಾರಿಗೆ ತೆಗಿದ್ಯಪ್ಪ? 100 ರೂಪಾಯಿ ಕೊಟ್ರೆ ಬಿಜೆಪಿ ಹೇಳು, ಕಾಂಗ್ರೆಸ್ ಹೇಳು ಅಂತನಾ? ಇನ್ನು ಮಿಕ್ಕಿದವೆಲ್ಲ ಹಸಿ ನೋಟು. ಏನು ಹೆಸರು? ಸೈಯದ್ ಹುಸೇನ್ ಅಂತೇಳಿ. ಸೈಯದ್ ಹುಸೇನ್. ಹೇಳಪ್ಪ, ಈ ಸಲ ಯಾರು ಗೆಲ್ಲೋದು? ಮಲ್ಲಣ್ಣರ ಇವ್ರದ್ದು, ಮಲ್ಲಣ್ಣ ಹೆಣ್ಮಕ್ಳು. ಅಯ್ಯಣ್ಣ, ಏನವ್ರ ಹೆಸರು? ಪ್ರಭಾ ಮಲ್ಲಿಕಾರ್ಜುನ್. ಪಕ್ಕ ಗೆಲ್ತಾರೆ. ಅಲ್ಲಿ ಯಾರು ಇರ್ಬೇಕು? ಎಲ್ಲಿ ಮೇಲೆ ಯಾರಿದ್ರೆ ಕೋಮ್ ಗಲ್ಬೆ ಇಲ್ದಂಗೆ ದೇಶ ನಡೆದ್ರೆ ಸಾಕಾಗೈತೆ ನೋಡ್ರಿ. ಕೋಮ್ ಗಲ್ಬೆ ಯಾರು ಮಾಡ್ತಾವ್ರು? ಕೋಮ್ ಗಲ್ಬೆ ನಡೆಯಾಕತ್ತಿರದ ಯಾರು ಮಾಡ್ತಿರ? ಶಾಂತಿ ರೀತಿ ನಡೆದ್ರೆ ಸಾಕಾಗೈತಿ. ಯಾರು ಮಾಡ್ತಿರೋದು ಕೋಮ್ ಗಲ್ಬೆ? ಈ ರಾಜಕೀಯದವ್ರು ಹೇಳಕತ್ತಿರೋದು. ಅವ್ರ ರಾಜಕೀಯದವ್ರು ಯಾವ ಪಕ್ಷದವ್ರು? ಪಕ್ಷ ಅನ್ನಂಗಿಲ್ಲ, ಆ ಪಕ್ಷದಾಗ ಅದಾರ, ಈ ಪಕ್ಷದಾಗ ಅದಾರ, ಎಲ್ಲರೂ ಅದಾರ. ಅವೆಲ್ಲ ನಿಲ್ಬೇಕಂದ್ರೆ ಯಾರು ಬರ್ಬೇಕು? ಯಾರು ಪ್ರಧಾನಿ ಆಗ್ಬೇಕು? ಪ್ರಧಾನಿ ಯಾರಾಗ್ಬೇಕಂದ್ರೆ ನಮ್ಗೆ ಈ ನಮ್ಮ ಕ್ಷೇತ್ರ ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ಅವ್ರು ಚೆನ್ನಾಗಿ ಪಕ್ಕ ಆಗ್ತಾರ. ನಿಮ್ಮ ಇಷ್ಟ ಅದೇ. ಎಲ್ಲದಪ್ಪ ಇದು ಟಗರು? ಇಟ್ಗಿಡುತ್ತ ಹೆಂಗಪ್ಪ? ಓ ಸ್ವಾಮಿ, ಮತ್ತೆ ಇಟ್ಗಿಟ್ಟದು ಬಂದು. ಏನು ನಿಮ್ಮ ಹೆಸರು? ಜಬಿ. ಎಲ್ಲಿಗಪ್ಪ ಇದು ಟಗರು? ಬಾತಿ ಅಂದ್ರೆ ಇಲ್ಲಿ ಹರಿಹರ ಪಕ್ಕ ಬಾತಿ ಅಂತ. ಏನು ನಾಳೆಗೆ ಹಬ್ಬಕ್ಕ? ಅಲ್ಲ, ಆಡ್ಸೋದಿದ್ದು. ಆಡ್ಸೋದ? ನಿಮ್ಮ ಹೆಸರು? ಮಣಿ ಅಂತ. ಮಣಿ. ಹೇಳ್ರಿ, ನಿಮ್ಮ ಹೆಸರೇನಂದ್ರೆ? ಜಬಿ ಅವರೇ, ಹೇಳ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ? ಪಕ್ಷ ಯಾವ್ದಾರು ಬರಲಿ. ಪಕ್ಷ ನಾವು ಈ ಸಲ ಪಕ್ಷ ಯಾವ್ದಾರು ಬರಲಿ. ಪಕ್ಷ ಏನಿಲ್ಲ, ವಿನಯ್ ಕುಮಾರಿಗೆ ಓಟ್ ಮಾಡ್ತೀವಿ ನಾವು ಈ ಸಲ. ಯಾರ ಪಕ್ಷಾಂತರ? ವಿನಯ್ ಕುಮಾರಿಗೆ. ಪಕ್ಷಾಂತರ ವಿನಯ್ ಕುಮಾರಿಗೆ ಓಟ್ ಮಾಡ್ತೀರಾ? ಯಾಕ್ರಿ ಬಿಜೆಪಿ ಕಾಂಗ್ರೆಸ್ ಬೇಡ? ಬಿಜೆಪಿ ಕಾಂಗ್ರೆಸ್ ಬೇಡ, ನಮಗೆ ಮನುಷ್ಯ ಬೇಕು. ಮನುಷ್ಯ ಬೇಕು, ಮನುಷ್ಯತ್ವ ಬೇಕು, ಮನುಷ್ಯ ಮಾನವೀಯತೆ ಬೇಕು. ಅಲ್ಲಿ ಸಿಗ್ತದೆ, ಸಿಗುತ್ತೆ ಅಲ್ಲಿ. ಪಕ್ಕ ಗೆಲ್ತಾರ. ಇವರೆಲ್ಲ ಬರೀ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಇದೆ ಮಾಡ್ಕೊಂಡು ಹೋಗ್ತದೆ. ಈಗ ಮಲ್ಲಣ್ಣವ್ರಾಗಿರ್ಬೋದು, ಮತ್ತೆ ಸಿದ್ದೇಶ್ವರ ಆಗಿರ್ಬೋದು, ಎಲ್ಲ ಅವ್ರ ಫ್ಯಾಮಿಲಿಯವ್ರಿಗೆ ಟಿಕೆಟ್ ಕೊಡ್ಕೊಂಡು ಹೋಗ್ತಿದ್ದಾರೆ. ನಾವು ಈ ಸಲ ಏನಾದ್ರು ಚೇಂಜ್ ಮಾಡೋಣ ಅಂತ ವಿನಯ್ ಕುಮಾರ್. ಎಲ್ಲ ಕುಟುಂಬ ರಾಜಕಾರಣ. ಯಾಕಾರ ಯಾಕೆ ಗಾಬರಿ ಆಗ್ತೀರಿ? ಒಂದು ನಿಮಿಷ, ಆರಾಮ? ಇರ್ರಿ, ಏನು ಹಿಡ್ಕೊಂಡ್ಬಿಟ್ಟಿದ್ದೀನಿ ನನಗೆ. ಒಂದು ನಿಮಿಷ ರೀ. ಆಯ್ತು, ಲೋಕಸಭೆ ಚುನಾವಣೆ ಬರ್ತೈತಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿನ ಕಾಂಗ್ರೆಸ್? ಅಯ್ಯೋ ನಾಚಿಕೆ, ನೀವು ಓಟ್ ಹಾಕಲ್ವಾ? ಹಾಕ್ತಿವಿ. ಹೇಳ್ರಿ ಮತ್ತೆ. ಹೇಳ್ರಿ, ಬಿಜೆಪಿನ ಕಾಂಗ್ರೆಸ್ ಯಾರು ಚಲೋ? ಯಾರು ಚಲೋ ಅದಾರ ಹೇಳ್ರಿ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿ ನಮಗೆ. ಬರ್ರಿ, ಆಯ್ತು, ನಿಮ್ಮನ್ನೇ ಕೇಳ್ಕೊಂಡ್ಬಿಡ್ತೀನಿ ಅವ್ರು ಆದ್ಮೇಲೆ. ಹೇಳ್ರಿ, ನಿಮ್ಗೆ ಯಾವ್ದು ಬರ್ಬೇಕು? ಅವ್ರು ಹೇಳಿದ್ದು ನಮ್ದು ರೀ. ಅವ್ರು ಹೇಳಿದ್ದು ನಿಮ್ದು ಅಂದ್ರೆ ಯಾವ್ದು? ನಮ್ದು ಅದೇ ಪಕ್ಷನೇ. ಅದೇ ಯಾವ್ದು? ಕಾಂಗ್ರೆಸ್. ಯಾಕೆ ನಾವು ಕಾಂಗ್ರೆಸ್ನೇ ಯಾವತ್ತಿಗೂ ಕಾಂಗ್ರೆಸ್? ಯಾವತ್ತಿಗೆ. ಹೇಳ್ರಿ, ಈಗ ಚುನಾವಣೆ ಬರ್ತೈತೆ, ಲೋಕಸಭೆ ಚುನಾವಣೆ. ಯಾರು ಬರ್ಬೇಕು, ಮೋದಿನ ಕಾಂಗ್ರೆಸ್? ಕಾಂಗ್ರೆಸ್ ಬರ್ಬೇಕು. ಹೇಳ್ರಿ, ಯಾವ ಬರ್ಬೇಕು ನಿಮಗೆ? ಮೋದಿ ಸರ್ಕಾರ ಬರ್ಬೇಕು. ನಿಮ್ಮ ಮಿಸರ್ಸ್ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತಾರೆ, ಯಜಮಾನ್ರು ನೋಡಿದ್ರೆ ಮೋದಿ ಅಂತೀರಾ? ಮೋದಿ ಬರ್ಬೇಕು, ಮೋದಿ ಸರ್ಕಾರ ಬರ್ಬೇಕು. ಮತ್ತೆ ನಿಮ್ಮ ಮಿಸರ್ಸ್ ನೋಡಿದ್ರೆ ಕಾಂಗ್ರೆಸ್ ಅಂದ್ರಲ್ಲ, ಯಾಕ ಫ್ರೀ ಕೊಟ್ಟಾರಂತಾನೆ? ಹಂಗೇನಿಲ್ಲ, ಮೋದಿ ಸರ್ಕಾರ ಬರ್ಬೇಕು. ಹೌದಾ? ಏನಂತೆ? ಬಸ್ಸಿನ ದುಡ್ಡಿಲ್ಲ, ಅದಕ್ಕೆ ಮಾತಾಡ್ತಾರ ಅವ್ರಂಗ. ಬಸ್ಸಿಗೆ ದುಡ್ಡಿಲ್ವಲ್ಲ ಅನ್ಬಿಟ್ಟು ಗಂಡ್ಮಕ್ಳು ಏನಂತಾರ? ಫ್ರೀ ಮಾಡ್ಯಾನ ಸಿದ್ದರಾಮಯ್ಯ, ನೀವು ಫ್ರೀ ಮಾಡ್ಯಾನ, ನಮಗೇನು ಫ್ರೀ ಇಲ್ಲ. ಜೆಂಟ್ಸಿಗೆ ಗಂಡು ಮಕ್ಳು ಏನು ಫ್ರೀ ಮಾಡ್ಯಾನ ಅವನು? ಏನ್ ಮಾಡ್ಯಾನ ಅವನು ಸಿದ್ದರಾಮಯ್ಯ? ಹೇಳ್ರಿ, ಈಗ ನೋಡ್ರಿ, ಈಗ ಒಂದೇ ಮನೆಯಾಗ ಎರಡು ಪಕ್ಷ, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ. ಅದ್ಭುತ. ನಿಮ್ಮ ಪ್ರಕಾರ? ಬಿಜೆಪಿ ಪಕ್ಕ. ಹೇಳ್ರಿ ಅಮ್ಮ, ಫುಲ್ ವ್ಯಾಪಾರ ಜೋರು, ಹಬ್ಬ ಜೋರಾ? ಚೆನ್ನಾಗೈತೆ. ಹಬ್ಬ ಜೋರ? ಜೋರು.
ಯುಗಾದಿ ಉಗಾದಿ ದಾವಣಗೆರೆಲೆಲ್ಲ ಇವತ್ತಪ್ಪ. ಹೌದು ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ? BJP ಬರ್ಬೇಕು. ಯಾಕೆ ಬಿಜೆಪಿ ಬರಬೇಕು? ಅದು ಬಂದ್ರೆ ಚಲೋ. ಕಾಂಗ್ರೆಸ್ ಬಂದ್ರೆ ಬೇಡವಾ? ಏನು ಬೇಡ ಕಾಂಗ್ರೆಸ್, ಎಲ್ಲ ಫ್ರೀ ಆಗೆಲ್ಲ ಕೊಡ್ತಾರ ಎಲ್ಲ ಮಾಡ್ತಾರೆ. ಏನು ಬೇಡ ಕಾಂಗ್ರೆಸ್. ಅವ್ರು ಕೊಟ್ಟದ್ದು ನಮಗಿರಲ್ಲ, 2 ದಿವಸ ಇರುತ್ತೆ ಅಷ್ಟೇ. ಕಾಂಗ್ರೆಸ್ ಬಂದ್ರೆ ಶಾಶ್ವತ ಮಕ್ಕಳಿಗೆ ಪಕ್ಕಳಿಗೆ. ಬಿಜೆಪಿ ಬಂದ್ರೆ ಏನು ಶಾಶ್ವತವಾಗಿ ಸಿಗುತ್ತೆ? ಮಾಡೇ ಮಾಡ್ತಾನ ಅವನು, ಆ ನಂಬಿಕೆ ಐತಿ. ಆ ನಂಬಿಕೆ ಐತೆ. ಐತಿ ನಿಮ್ಮ ಕಾಲಕ್ಕಲ್ಲ ಮಕ್ಕಳ ಕಾಲಕ್ಕವರು ಮಾಡ್ತಾರೆ. ಮಾಡ್ತಾರೆ. ಪಕ್ಕ ಅವರೇ ಗೆಲ್ತಾರೆ. ಹೌದು. ಹೇಳಿ ಸರ್, ಲೋಕಸಭೆ ಚುನಾವಣೆ ಬರ್ತದೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರ? ಯಾವ್ದು ಒಳ್ಳೇದು ಮಾಡ್ತಾರೋ ಯಾರು ಒಳ್ಳೇದು ಮಾಡೋರು ಯಾರು ಹೇಳಿ? ಯಾರಿದ್ರು ಇರ್ಲಿ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಆಯ್ತು ಹೇಳಿ, ಬಿಜೆಪಿನ ಕಾಂಗ್ರೆಸ್? ಒಳ್ಳೇದು ಮಾಡೋದು ಯಾರಿದ್ರು ದೇಶೀಯ ಚುನಾವಣೆ ಮೋದಿನ ಕಾಂಗ್ರೆಸ್ ಯಾರು ಬರ್ಬೇಕು? ಅಷ್ಟೇ ಮೋದಿ. ಮೋದಿ. ನೀವೇನಂತೀರಿ ಸರ್? ಮೋದಿ ಬರಲಿ ಸರ್. ಯಾಕೆ ಮೋದಿ ಬರಬೇಕು? ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಾರೆ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದ್ದಾವೆ. ಸೊ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ಹಗರಣಗಳು ಯಾವ ಮುಂಚೆ ಥರ 2G 3G ದೊಡ್ಡ ದೊಡ್ಡ ಹಗರಣಗಳು ಯಾವುದು ಕಾಣ್ತಾ ಇಲ್ಲ. ಥ್ಯಾಂಕ್ ಯು ಅಕ್ಕೋ. ಆಯ್ತು ಬಿಡಕ್ಕ, ಎದ್ರು ಬಿಡಿ. ಅಯ್ಯ ಎಲ್ಲಿ ಬಿಡಲಿಲ್ಲ. ಮ್ಯಾಚಿಂಗ್ ಹಾಂ ತಗೊಳ್ಳಿ. ಆಯಿತು. ಯಾವ ಚುನಾವಣೆ ನಡೀತದೆ? ಲೋಕಸಭಾ. ಅಲ್ಲಿ ಕೇಳಿಸ್ಕೊಂಡ್ಬಿಟ್ರೆ ಹಾಕೊಂಡು ಹಂಗೆ ಬಿಟ್ಬಿಡೋದು. ಅವ್ರು ಎದ್ದೇ ಹೊಂಟೋದ್ರು. ನೀವು ಹೇಳಿ, ಯಾವ ಚುನಾವಣೆ ನಡೀತದೆ? ಲೋಕಸಭಾ. ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? BJP. ಎಷ್ಟು ಏಜು? 23. ಹಾಂ ಅಪ್ಪ, ನಾನು ಯಾವುದೋ ಹೈಸ್ಕೂಲ್ ಹುಡುಗಿನ ಕೇಳ್ತಾ ಏನು ಅನ್ಕೊಂಬಿಟ್ಟೆ, ಗಾಬರಿ ಆಗ್ಬಿಟ್ಟಿದೆ. ನಿಮಗೆ ಎಷ್ಟು? 23. ಹೌದಾ? ಫಸ್ಟ್ ವೋಟರಾ? ಓಟ್ ಹಾಕಿದ್ದೀರಾ? ಫಸ್ಟ್ ವೋಟರ್. ಫಸ್ಟ್ ವೋಟರಾ? ಹೇಳಿ, ಯಾವ ಬಿಜೆಪಿನ ನಿಮಗೂ? ಯಾಕೆ ಬಿಜೆಪಿ ಬರಬೇಕು? ಯಾಕೆ BJP ಅಂದ್ರೆ ಅದರಿಂದ ಬದಲಾವಣೆಗಳಾಗಿದ್ದಾವೆ, ಅದಕ್ಕೆ ಅದೇ ಬರ್ಬೇಕು. ನೀವು ಸೇಮ್ ಅದೇ ಅವ್ರು ಹೇಳಿದೆ. ಅವ್ರು ಹೇಳಿದೆ. ಗೆಲ್ತಾರೆ ಈ ಸಲ? ಮತ್ತೆ ಪ್ರಧಾನಿ ಆಗ್ತಾರೆ ಮೋದಿ? ನಾವೆಲ್ಲರೂ ಹಾಕಿದ್ರೆ ಗೆಲ್ತಾರೆ. ಹಂಗಂತೀರಾ? ಸಪೋರ್ಟ್. ಹಾಂ, ಆಯ್ತು ಬಿಡಿ, ಓಕೆ. ಹೇಳಿ, ಯಾವ್ದು ಬಂದ್ರೆ ಉತ್ತಮ ಅನ್ಸುತ್ತೆ ಹೇಳಿ. ನಾವು ಯಾಕೆ ಬಂದು ಯೂತ್ಸ್ನೇ ಹುಡುಗಿರನ್ನೇ ಮಾತಾಡಿಸ್ತಿದ್ವಿ ಗೊತ್ತಾ? ಎಷ್ಟು ಜವಾಬ್ದಾರಿ ಇದೆ ದೇಶದ ಬಗ್ಗೆ ಅಂತ. ಏನು ಸರ್? ನೀವು ಬಾಯಿ ಒಳಗೆ ಖರ್ಚು ಹಾಕೊಂಡು ಇನ್ನು ಎಳೆ ಮಕ್ಕಳಂಗೆ ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮ? ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಎಲ್ಲ ಚೆನ್ನಾಗಿ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾರೆ. ಫೆಸಿಲಿಟೀಸ್ ಇದೆ. ಏನು ನಿಮ್ಮ ಹೆಸರು? ಇಮ್ರಾನ್ ಅಂತ. ಇಮ್ರಾನ. ಓಕೆ. ನಿಮ್ಮ ಮನೆಯಲ್ಲ ಕಾಂಗ್ರೆಸ್? ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ, ಹೇಳಲ್ಲ. ನೀವು ಮಾತ್ರ ಕಾಂಗ್ರೆಸ್ ಗೆಲ್ತಾರೆ ಈ ಸಲ ಪಕ್ಕ? ಗೊತ್ತಿಲ್ಲ, ಕಾಂಗ್ರೆಸ್ ಅನ್ಕೊಂಡಿದ್ದೀನಿ. ನೀವೇನಂತೀರಿ ಸರ್? ನಾವು BJP ಸರ್. ಯಾಕ್ರಿ ಬಿಜೆಪಿ? ಮೋದಿ ಸರ್. ಮೋದಿ ನೋಡಿ ಹಾಕೋದು. ಬೇರೆ ಏನ್ ನೋಡಲ್ವೇ? ಇಲ್ಲ ಇಲ್ಲಿ ಊರ್ನಾಗ ನೋಡಲ್ವೇ? ಇಲ್ಲ ಊರು ಬೇಡ? ಬೇಕು ಸರ್. ನಮಗೆ ದಾವಣಗೆರೆ ಇದ್ರವ್ರಿ, ನಾವು ಇಲ್ಲಿ ಹರಿಹರದ್ರಿ. ಅದೇ ದಾವಣಗೆರೆ ಕ್ಷೇತ್ರನೇ. ದಾವಣಗೆರೆ ಕ್ಷೇತ್ರ ನಮಗೆ BJP ಬೇಕು, ಮೋದಿನ ಬೇಕು. ಹಂಗಂತೀರಿ? ಗೆಲ್ತಾರೆ ಪಕ್ಕ? ಪಕ್ಕ ಗೆಲ್ತಾರೆ. ಮೇಡಮ್ ನೀವೇನಂತೀರಿ? ಹಲೋ. ಅಯ್ಯೋ ದೇವ್ರೆ, ನಾರಿ ಶಕ್ತಿ ಅಂತ ಕರಿತೀವಪ್ಪ ನಾವು ನಿಮ್ಮನ್ನೆಲ್ಲ. ನಾರಿ ಶಕ್ತಿ ಅಂತಂದ್ರೆ ನೀವು ನೋಡಿದ್ರೆ ನಮ್ಮನ್ನ ತಲೆಮರೆಸ್ಕೊಂಡು ಹೋಗ್ತೀರಿ. ಅಲ್ಲೋಡಿ ಅವರೆಲ್ಲ ಹೆಂಗೆ ಮಾತಾಡಿದ್ರು. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರ? ನಮಗೆ ಕಾಂಗ್ರೆಸ್ ಸರ್. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಬರ್ಬೇಕು ಸರ್. ನಮಗೆ ಲೇಡೀಸ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀರಿ. ಸಾಕ್ಬಿಟ್ಟಿದೀವಿ. ಮತ್ತೆ ಇದೆಲ್ಲ ಕಾಂಗ್ರೆಸ್ ಬರ, ಬಿಜೆಪಿ ಆಗ್ಬೇಡ. BJP ದೇನ ಅಷ್ಟೇ, ನಮಗೇನಿಲ್ಲ ಸರ್. ಕಾಂಗ್ರೆಸ್ ಬಗ್ಗೆನೇ ನಮಗೆ. ಕಾಂಗ್ರೆಸ್ ಬಂದ್ರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಅವರೇ ಗೆಲ್ತಾರ? ಬರ್ಬೋದು ಸರ್. ಈಗ ಹೇಳ್ತೀನಿ ಕೇಳ್ರಿ, ಮೋದಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಬರ್ಬೇಕು. ಆತ್ ಬಿಡ್ರಿ. ಅಜಯ್ ಎಲ್ಲಡಿಕೆ ಆಗ್ತಾ? ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ಸ್ ಹೇಳು ನಂಗೆ. ಥ್ಯಾಂಕ್ಸ್ ಅಪ್ಪ. ಹೋಗೋದೆ ಆತು. ಯಾವ ಪಕ್ಷ ಬರುತ್ತೆ ಹೇಳು ಲೋಕಸಭೆ ಚುನಾವಣೆಯಲ್ಲಿ? ಯಾವ್ದು ಬರ್ಬೇಕು ನಿಂಗೆ? ಕಾಂಗ್ರೆಸ್. ಯಾಕೆ 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 ಯಾಕಂದ್ರೆ ಏನಪ್ಪ, ನಿಮ್ಮ ಮಗ ಹೇಳಿರೋ ಸೊಸೆ ಹೇಳಿರೋ ಮಗ ಹೇಳಿರೋ? ಮಗ ಹೇಳಿದ ಕಾಂಗ್ರೆಸ್ಗೆ ಹಾಕು ಅಂತ. ಅಮ್ಮ ಕಾಂಗ್ರೆಸ್ಗೆ ಹಾಕು ಅಂತ. ಗೆಲ್ತಾರ ಪಕ್ಕ ಈ ಸಲ ಕಾಂಗ್ರೆಸ್? ಪಕ್ಕ. ಇವ್ರು ಯಾರು? ಅವರು ಮಗಳು ಕತೆ ಕೇಳ್ತೀನಿ ಈಗ. ಬನ್ರಿ. ಆಯ್ತು, ಹೇಳ್ರಿ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ನಮಗೆ ಇದು BJP ಬಂದ್ರು. ಕಾಂಗ್ರೆಸ್ ಇದು ಬಿಜೆಪಿ ಎರಡು ಮಿಕ್ಸ್ ಮಾಡ್ಬಿಟ್ಟು ತಲೆ ಚಿಟ್ಟಿಡ್ದೋಗ್ಬಿಡ್ತು ನನಗೆ. BJP ಬರ್ಬೇಕಂತ. ನಿಮ್ಮ ಅಮ್ಮರು ಕಾಂಗ್ರೆಸ್ ಅಂತಾರ? ಅವ್ರ ಪಾರ್ಟಿ ಬೇರೆ, ನಾವು ಬೇರೆ. ಅವ್ರ ಪಾರ್ಟಿ ಬೇರೆ, ನೀವು ಬೇರೆ. ಅಮ್ಮನ ಕತೆ ಬೇರೆ, ಮಗಳ ಕತೆ ಬೇರೆ. ಯಾಕೆ ಬಿಜೆಪಿ ಬರಬೇಕು? ಅದು ಎಲ್ಲದಕ್ಕೂ ಅನುಕೂಲ ಐತಿ. ಕಾಂಗ್ರೆಸ್ ಬಂದು ಸುಮ್ಮನೆ ಬಸ್ ಫ್ರೀ ಆ ಫ್ರೀ ಅನ್ಕಂತ ನಮಗೆಲ್ಲ ಅನುಕೂಲ ಆಗ್ತಾ ಇಲ್ಲ. BJP ಫ್ರೀ ಎಲ್ಲ ಅನುಕೂಲ ತಾನೇ ಅದು? ಅದು ಅನುಕೂಲ ಆಗಿರ ಮಟ್ಟಿಗೆ ಅಷ್ಟೇ ಅದು ಅನುಕೂಲ. ಆಯ್ತು, ಈಗ ಹೇಳ್ರಿ, ಮೋದಿ ಬೇಕಾ ಕಾಂಗ್ರೆಸ್ ಬೇಕಾ? ಕಾಂಗ್ರೆಸ್ ಬೇಕ್ರಿ ನಮ್ಗೆ. ಕಾಂಗ್ರೆಸ್ ಬೇಕು. ಏನಂದ್ರಿ ಸರ್? ಏನು ಹೇಳಿದೆ ಬಿಟ್ಟಿದ್ದೀನಿ. ದೇಶ ಕಾಯನ ಗಡಿ ಕಾಯನ ಮೋದಿ 28 ಮುಖ್ಯಮಂತ್ರಿ ಮೇಲೆ ಅವನ ಯಜಮಾನ. 28 ಸಿದ್ದರಾಮಯ್ಯ ಅಂತಾರ 28 ಮುಖ್ಯಮಂತ್ರಿ ಮೇಲೆ ಅವನ ಯಜಮಾನ.
ನಮ್ಮ ದೇಶ ಕಾಯ್ತಾನ ಇವ್ರೀಗ 2,000 ನಿಮಗೆ ಕೊಟ್ಟಿದಾರ, ಒಂದು ಪಾಕೆಟ್ಗೆ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಒಂದು ಪಾಕೆಟ್ಗೆ ಶರಾಯಿಗೆ ಹಾಂ 2,000 ಕೊಟ್ಟಾರ, ಒಂದು ಪಾಕೆಟ್ ಎಷ್ಟು ರೂಪಾಯಿ ಹೆಚ್ಚು ಮಾಡೋಣ? 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ನಂಗೆ ಲೆಕ್ಕ ಕೊಡಿ ಈಗ, ಎಷ್ಟೆಷ್ಟು ಖರ್ಚು ಮಾಡ್ತೀರಿ ದಿನಕ್ಕೆ, ತಿಂಗಳಿಗೆ ಎಷ್ಟಾಗುತ್ತೆ ಅದು ನಿನಗೆ ಗೊತ್ತೈತಾ? ನಂಗೆ ಲೆಕ್ಕ ಕೊಡಿ. ನಿನ್ನ ರೊಕ್ಕ ನಿನ್ನ ಹೋಗವ. ಹಾಂ ಅಲ್ಲಿ ಕೊಡೋದು ಇಲ್ಲಿ ಇಸ್ಕೊಳ್ಳೋದು. ನೋಡಿ, ರಿಪಬ್ಲಿಕ್ ಕನ್ನಡ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ವಿ. ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ. ಕೆಲವರು ಬಿಜೆಪಿ ಬೇಕು ಅಂತಂದ್ರು, ಮತ್ತೆ ಕೆಲವರು ಕಾಂಗ್ರೆಸ್ ಬೇಕು ಅಂತಲೂ ಕೂಡ ಹೇಳಿದ್ರು. ಒಟ್ಟಿನಲ್ಲಿ ಈ ದಿನದ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಮುಂದಿನ ಚುನಾವಣೆ ಲೆಕ್ಕಕ್ಕೆ ಹಾಕೊಂಡ್ರೆ ಯಾವ ಪಕ್ಷ ಗೆಲ್ಲಬಹುದು ಅಂತ ಹೇಳಿ ನಾವು ಒಂದು ರೀತಿಯಲ್ಲಿ ಚುನಾವಣೆ ಆಗಬೇಕು, ಫಲಿತಾಂಶ ಬರಬೇಕು, ಅಲ್ಲಿವರೆಗೂ ಕೂಡ ಕಾಯಬೇಕಾಗುತ್ತೆ. ಸೊ ಇದೇ ರೀತಿ ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಇದೇ 5:30 ಗಂಟೆಗೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ.